ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತಾರೆ. ಆದರೆ ಇಲ್ಲೊಬ್ಬ ಪಿಡಿಒ ಅಧಿಕಾರಿ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣವನ್ನ ಜೇಬಿಗಿಳಿಸುತ್ತಿದ್ದ. ಆದರೆ ಅವನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಕಳ್ಳ ಬೆಕ್ಕಿನ ಕೆಲಸ ಮಾಡ್ತಿದ್ದ ಪಿಡಿಒ ಅಧಿಕಾರಿಗೆ ಗ್ರಾಮಸ್ಥರೇ ಬೆವರಿಳಿಸಿದರು. ಹೀಗೆ ಪಿಡಿಒ ಅಧಿಕಾರಿಯ ವಿರುದ್ಧ ಧಿಕ್ಕಾರ ಕೂಗ್ತಾ ಸರ್ಕಾರಿ ಕಚೇರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿರೋ ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಲ್ಲಪುರ ಗ್ರಾಮಸ್ಥರು. ಹೀಗೆ ಇಂಗುತಿಂದ ಮಂಗನಂತೆ ನಿಂತಿರೋ ಈ ಮಹಾಶಯನ ಹೆಸರು ಪ್ರಕೃದೀನ್ ನದಾಫ್. ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯಿತಿ ಪಿಡಿಒ, ಆದ್ರೆ ಮಾಡ್ತಿದ್ದು ಮಾತ್ರ ಪಕ್ಕಾ ಸರ್ಕಾರಿ ಹಣಗಳು ಮಾಡೋ ಕೆಲಸ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಾಗೂ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಜೇಬಿಗಿಳಿಸಿದ್ದ. ಗ್ರಾಮದಲ್ಲಿ ಇದ್ದ ಒಂದೇ ಕೆರೆಗೆ 5 ಬಾರಿ ಅಭಿವೃದ್ಧಿ ಮಾಡಲಾಗಿದೆ ಅಂತ 30 ಲಕ್ಷ ರೂಪಾಯಿ ಹಣ ಜೇಬಿಗಿಳಿಸಿದ್ದ. ಆದ್ರೆ ನಿನ್ನೆ ಅವನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ದಾಖಲೆಗಳ ಸಮೇತ ಕಚೇರಿಗೆ ನುಗ್ಗಿದ್ದ ಗ್ರಾಮಸ್ಥರು ಪಿಡಿಒ ಅಧಿಕಾರಿಯನ್ನ ತಾರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಪಿಡಿಒ ಪ್ರಕೃದೀನ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊಡ್ಡನಗೌಡ ಹಾಗೂ ಆಡಳಿತ ಮಂಡಳಿ ಶಾಮೀಲಾಗಿ 5 ಕೋಟಿಗೂ ಅಧಿಕ ಹಣ ನುಗ್ಗಿದ್ದಾರೆ ಅಂತ ಆರೋಪಿಸಿದರು. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲಾಗಿದೆ. ಕೇವಲ 4 ತಿಂಗಳಲ್ಲಿ ಕೆರೆ ಅಭಿವೃದ್ಧಿಗಾಗಿ 30,59,000 ರೂಪಾಯಿಯನ್ನು ಹಾಕಿದ್ದಾರೆ. ಜಾಬ್ ಕಾರ್ಡ್ನಲ್ಲಿ ಕೆಲವೊಂದಿಷ್ಟು ಜನ ಹೆಸರಿದೆ, ಕೆಲವೊಂದಿಷ್ಟು ಜನ ಹೆಸರಿಲ್ಲ. ಹೆಸರಿದ್ದವರು ಸತ್ಯಕ್ಕೆ ಅವ್ರ ಅಕೌಂಟಿಗೆ ಅಮೌಂಟ್ ಹಾಕಿಲ್ಲ, ಬೇರೆಯವರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು ತಮ್ಮ ಮೇಲೆ ಗ್ರಾಮಸ್ಥರು ಮಾಡ್ತಿರೋ ಆರೋಪದ ಬಗ್ಗೆ ಪಿಡಿಒ ಅಧಿಕಾರಿಗಳನ್ನ ವಿಚಾರಿಸಿದ್ರೆ, ನಾವೆಲ್ಲ ಸರ್ಕಾರಿ ಅಧಿಕಾರಿಗಳು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅರ್ಜಿ ಪಡೆಯುವಾಗ ಗ್ರಾಮಸ್ಥರು ಯಾವ ಹೆಸರಿನಲ್ಲಿ ಅರ್ಜಿ ಕೊಡ್ತಾರೋ ನಾವು ಅದನ್ನ ಪಡಿತೀವಿ, ಹಾಗಂತ ಅವರನ್ನೆಲ್ಲ ಹೋಗಿ ಚೆಕ್ ಮಾಡೋಕ್ಕೆ ಆಗಲ್ಲ ಅಂತಾರೆ. ನಾವು ಸರ್ಕಾರದ ಏನು ಉದ್ಯೋಗಿಗಳು, ನಾವು ಯಾರಿಗೂ ಇಲ್ಲಿ ನಮ್ಮ ಸಂಬಂಧಿಕರಾಗಲಿ ಯಾರೂ ಇಲ್ಲ. ಮಾಸ್ ಕೆಲಸ ಆದಾಗ ನಾವು ಸತ್ತವ್ರಿಗೆ ಹಾಕಿರೋದು ಏನೈತೆ, ಅವ್ರು ಯಾವುದು ನಮ್ಮನ್ನ ತುಂಬಿಕೊಟ್ಟವ್ರೆ ಅದಕ್ಕೆ ಹಾಕಿದ್ವಿ. ನಾವು ಈ ಊರವರೇ ತುಂಬಿಕೊಟ್ಟವ್ರೆ, ಯಾರು ಲೋಕಲ್ ಆಗಿ ನಾವು ಮೇಟ್ಸ್ ಅಂತ ತೊಗೊಂಡಿದ್ದೀವಿ, ಅವರೇ ತುಂಬಿಕೊಟ್ಟಿದ್ದಕ್ಕೆ ಆಗೈತಿ. ನಾವು ಅಲ್ಲಿ ಎಲ್ಲರೂ ನೀವು ಬಂದಿದ್ದೀರಿ, ನಾನು ಈ ಲೋಕಲ್ ಅಲ್ಲ ಪಬ್ಲಿಕ್ಸ್. ಅದೇನೇ ಇರಲಿ, ಗ್ರಾಮ ಪಂಚಾಯಿತಿಯಲ್ಲಿ ನಡೆಯೋ ಇಂಥ ಅಕ್ರಮವನ್ನ ಗ್ರಾಮಸ್ಥರೇ ಬಯಲಿಗೆಳೆದಿದ್ದಾರೆ. ಸರ್ಕಾರಿ ಹೆಸರಲ್ಲಿ ಗೋಲ್ಮಾಲ್ ಮಾಡ್ತಿದ್ದ ಅಧಿಕಾರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಹೀಗೆ ಎಲ್ಲ ಗ್ರಾಮಸ್ಥರು ಎಚ್ಚೆತ್ತುಕೊಂಡ್ರೆ ಇಂಥ ನುಂಗು ಬಾಕಣ್ಣರ ಬಾಯಿಗೆ ಬ್ರೇಕ್ ಬೀಳೋದ್ರಲ್ಲಿ ನೋ ಡೌಟ್. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.